ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ನಿತ್ಯವೂ ಪ್ರಾತಸ್ಮರಣೀಯರಾದ ಶ್ರೀ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಭಾವಬೋಧಕಾರರು ಎಂಬುದಾಗಿ ಪ್ರಸಿದ್ಧರಾದ ಮಹನೀಯರು. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಎನ್ನುವುದಾಗಿ ಜ್ಞಾನಿಗಳಿಂದ ಕೊಂಡಾಡಿಸಿಕೊಂಡಂತಹ ಶ್ರೀ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಸ್ತೋತ್ರದ ಪಾರಾಯಣ ಪರಮಪೂಜ್ಯ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀಮದ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞೆಯಂತೆ ಕೋಟಿ ಬಾರಿ ಆ ಸ್ತೋತ್ರದ ಪಾರಾಯಣವನ್ನು ಮಾಡಬೇಕು, ಮಹಾಯಜ್ಞ ರೂಪವಾಗಿ, ಅನುಸಂಧಾನಪೂರ್ವಕವಾಗಿ ಅನ್ನುವ ಗುರುಗಳ ದೊಡ್ಡದಾದ ಸಂಕಲ್ಪ. ಆ ಸಂಕಲ್ಪವನ್ನು ಈಡೇರಿಸುವಂತೆ ಆ ನಿಟ್ಟಿನಲ್ಲಿ ಒಂದು ಸಣ್ಣದಾದ ಪ್ರಯತ್ನ, ಆ ಗುರುಸ್ತೋತ್ರದ, ರಘುತ್ತಮ ಗುರುಗಳ ಸ್ತೋತ್ರದ ಅರ್ಥಾನುಸಂಧಾನವನ್ನು ಸಂಕ್ಷಿಪ್ತವಾಗಿ ಮಾಡುವಂತಹ ಪ್ರಯತ್ನದಲ್ಲಿ ನಾವು ಇದ್ದೇವೆ. ಯಾವುದೇ ಸ್ತೋತ್ರವನ್ನು ಮಾಡುವಾಗಲೂ ಅದನ್ನು ಪಾರಾಯಣ ಮಾಡುವಾಗ ಅರ್ಥಾನುಸಂಧಾನಪೂರ್ವಕವಾಗಿ ಮಾಡಿದಾಗ ಹೆಚ್ಚು ಫಲವನ್ನು ಅದು ಕೊಡುತ್ತೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತಹ ಅಂಶ. ಪ್ರಸ್ತುತ ರಘುತ್ತಮ ಗುರುಗಳ ಸ್ತೋತ್ರ ಏನಿದೆ, ಇದೊಂದು ಬಹಳ ವಿಶಿಷ್ಟವಾದಂತಹ ವಿಲಕ್ಷಣವಾದ ಸ್ತೋತ್ರ. ಅನೇಕ ಮಹನೀಯರು ಆಯಾ ಕಾಲಘಟ್ಟಗಳಲ್ಲಿ ಮಾಡಿದ ಸ್ತೋತ್ರಗಳನ್ನು ಸಂಗ್ರಹಿಸಿ ಕೊಟ್ಟಂತಹ ಒಂದು ಸ್ತೋತ್ರ, ಗುರುಗಳ ಸ್ತೋತ್ರ, ರಘುತ್ತಮ ತೀರ್ಥರ ಸ್ತೋತ್ರ ಇದು. ಇದರಲ್ಲಿ ಒಟ್ಟು 22 ಶ್ಲೋಕಗಳ ಸಂಗ್ರಹ ಇದೆ. ಒಂದೊಂದಾಗಿ ಚಿಂತನೆಯನ್ನು ಮಾಡ್ತಾ ಹೋಗ್ತಾ ಇದ್ದೇನೆ. ಗಂಭೀರಾಶಯ ಗುಂಭ ಸಂಭೃತ ವಚಃ ಸಂದರ್ಭ ಗರ್ಭೋಲ್ಲಸತ್ ಟೀಕಾ ಭಾವ ವಿಬೋಧನಾಯ ಜಗತಾಂ ಯಸ್ಯಾವತಾರೋ ಜನಿ ತತ್ತಾದೃಕ್ಷ ದುರಂತ ಸಂತತ ತಪಸ್ಸಂತಾನ ಸಂತೋಷಿತ ಶ್ರೀಕಾಂತಂ ಸುಗುಣಂ ರಘುತ್ತಮ ಗುರುಂ ವಂದೇ ಪರಂ ದೇಶಿಕಂ. ರಘುತ್ತಮ ಗುರುಗಳು ಮೂಲತಃ ರಘುತ್ತಮ ಅಂತನ್ನುವುದು ಪ್ರಭು ಶ್ರೀ ರಾಮಚಂದ್ರ ದೇವರ ಹೆಸರು. ರಘುವಂಶದಲ್ಲಿ ಅವತರಿಸಿದ ಕಾರಣವಾಗಿ ರಾಮಚಂದ್ರ ದೇವರನ್ನ ರಘುತ್ತಮ ಅನ್ನುವುದಾಗಿ ಕರೆಯುತ್ತಾರೆ. ಅಂತಹ ರಘುತ್ತಮನನ್ನ ಅರ್ಚನೆ ಮಾಡಿದಂತಹ ಮಹನೀಯರು ತಮ್ಮ ಜೀವನ ಪೂರ್ಣವಾಗಿ ಆ ರಘುತ್ತಮನನ್ನ ಅರ್ಚನೆ ಮಾಡಿ ನಿಜವಾದ ಅರ್ಥದಲ್ಲಿ ರಘುತ್ತಮರು ಅಂತ ಕರೆಸಿಕೊಂಡ ನಮ್ಮ ಮಹನೀಯರು, ಭಾವಬೋಧಕಾರರು, ಅವರನ್ನು ನಾವು ವಂದಿಸುತ್ತೇವೆ, ಅವರನ್ನು ನಾವು ಸ್ತುತಿಸುತ್ತೇವೆ ಅಂತ ಆರಂಭದಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ರಘುತ್ತಮ ತೀರ್ಥರ ಅವತಾರ ಏನಕ್ಕಾಯಿತು? ರಘುತ್ತಮ ತೀರ್ಥರು ಅದ್ಭುತವಾದಂತಹ ಶ್ರೀಮದಾಚಾರ್ಯರ, ಟೀಕಾಚಾರ್ಯರ ಗ್ರಂಥಗಳು. ಆ ಗ್ರಂಥಗಳಲ್ಲಿ ಏನು ಅಭಿಪ್ರಾಯವನ್ನು ಹೇಳಿದ್ದಾರೆ ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭದ ಮಾತಲ್ಲ. ಗಂಭೀರವಾದ ಅಭಿಪ್ರಾಯಗಳು ಟೀಕಾಚಾರ್ಯರ ಮಾತುಗಳಲ್ಲಿ ಇವೆ, ಶ್ರೀಮದ್ ಆಚಾರ್ಯರ ಮಾತುಗಳಲ್ಲಿ ಇವೆ. ಪ್ರಸ್ತುತ ಆ ಟೀಕಾದಿ ಗ್ರಂಥಗಳಲ್ಲಿ ಇರುವಂತಹ ವಿಶೇಷ ಅಭಿಪ್ರಾಯಗಳನ್ನು ಜಗತ್ತಿಗೆ ತಿಳಿಸಿಕೊಡುವಂತಹ ಉದ್ದೇಶದಿಂದಲೇ ರಘುತ್ತಮ ತೀರ್ಥರ ಅವತಾರವಾಯಿತೇನೋ ಎನ್ನುವುದಾಗಿ ಮಹನೀಯರು ಈ ಶ್ಲೋಕದಲ್ಲಿ ಒಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ರಘುತ್ತಮ ತೀರ್ಥರು ತಮ್ಮ ನಿತ್ಯದ ಜಪ, ರಾಮದೇವರ ಪೂಜೆ, ಪಾಠ, ಈ ಮೊದಲಾದ ನಾನಾ ವಿಧವಾದ ತಪಸ್ಸು, ಆ ನಾನಾ ವಿಧವಾದಂತಹ ತಪಸ್ಸನ್ನು ನಿರಂತರವಾಗಿ ಮಾಡಿ ಪ್ರಭು ಶ್ರೀ ರಾಮಚಂದ್ರನನ್ನು ಸಂತೋಷಪಡಿಸಿದಂತಹ ಮಹಾನುಭಾವರು. ಶ್ರೇಷ್ಠಾತಿ ಶ್ರೇಷ್ಠವಾದ ಯತಿಗಳಿಗೆ ಯೋಗ್ಯವಾದ
ಎಲ್ಲ ಸದ್ಗುಣಗಳಿಂದ ಕೂಡಿದಂತಹ ಮಹನೀಯರು ಶ್ರೀ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅಂತಹ ಗುರುಗಳಾದ ರಘುತ್ತಮ ತೀರ್ಥರನ್ನು ನಾವು ನಮಿಸುತ್ತೇವೆ, ಸ್ತುತಿಸುತ್ತೇವೆ ಅನ್ನುವುದಾಗಿ ಈ ಶ್ಲೋಕದ ಸಂಕ್ಷಿಪ್ತವಾದಂತಹ ಅರ್ಥಚಿಂತನೆ. ಮುಂದೆ ಸತ್ಶಾಸ್ತ್ರಾಮಲ ಭಾವಬೋಧ ಕಿರಣೈ ಸಂವರ್ಧಯನ್ ಮಧ್ವಸತ್ ಸಿದ್ಧಾಂತಾಬ್ಧಿಮರಂತ ಶಿಷ್ಯ ಕುಮುದೌ ರಾತಂ ವಿಕಾಸಂ ನಯನ್ ಉದ್ಭೂತೋ ರಘುವರ್ಯ ತೀರ್ಥ ಜಲಧೇ ಸ್ಥಾಪತ್ರಯಂ ತ್ರಾಸಯನ್ ಯಸ್ತಂ ನೌಮಿ ರಘುತ್ತಮಾಖ್ಯ ಶಶಿನಂ ಶ್ರೀ ವಿಷ್ಣು ಪಾದಾಶ್ರಯಂ. ವಾಕ್ಯಾರ್ಥ ಚಂದ್ರಿಕಾ ಎನ್ನುವಂತಹ ಗ್ರಂಥದಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಾವು ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಇಟ್ಟು ರಘುತ್ತಮ ತೀರ್ಥರನ್ನು ಸ್ಮರಣೆಯನ್ನು ಮಾಡಿದ್ದಾರೆ, ಸ್ತೋತ್ರವನ್ನು ಮಾಡಿದ್ದಾರೆ. ನಾವು ರಘುತ್ತಮ ತೀರ್ಥರನ್ನ ಚಂದ್ರನಂತೆ ಅಂತ ತಿಳಿಯಬೇಕು ಅಂತಾರೆ. ಚಂದ್ರನಿಗೆ ಹೋಲಿಸಿ ಸ್ತೋತ್ರವನ್ನು ಮಾಡಿದ್ದಾರೆ, ವರ್ಣನೆಯನ್ನು ಮಾಡಿದ್ದಾರೆ ಈ ಶ್ಲೋಕದಲ್ಲಿ. ಚಂದ್ರ ಏನು ಮಾಡ್ತಾನೆ? ಅನೇಕ ವಿಧವಾದಂತಹ ಪದಾರ್ಥಗಳ ಜ್ಞಾನವಾಗುವಂತೆ ಮಾಡ್ತಾನೆ. ತನ್ನ ಕಿರಣಗಳ ಮೂಲಕವಾಗಿ ಎಲ್ಲ ಭಾವ ಬೋಧವಾಗುವಂತೆ ಮಾಡ್ತಾನೆ. ತನ್ನ ಕಿರಣಗಳಿಂದ ಸಮುದ್ರವನ್ನ ಉಕ್ಕೇರುವಂತೆ ಮಾಡ್ತಾನೆ. ಏಕಕಾಲದಲ್ಲಿ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಕುಮುದಗಳನ್ನ ಅರಳುವಂತೆ ಮಾಡ್ತಾನೆ. ಇಂತಹ ಚಂದ್ರ ಅವನು ಸಮುದ್ರದಿಂದ ಹುಟ್ಟಿ ಬರ್ತಾನೆ, ಆಕಾಶದಲ್ಲಿ ಆಶ್ರಯಿಸಿಕೊಂಡು ಇರುತ್ತಾನೆ. ವಿಷ್ಣು ಪದ ಅಂತ ಆಕಾಶಕ್ಕೆ ಹೆಸರು. ಅಂತಹ ವಿಷ್ಣು ಪದವೆಂಬುದಾಗಿ ಕರೆಸಿಕೊಂಡ ಆಕಾಶವನ್ನು ಆಶ್ರಯಿಸಿಕೊಂಡು ಇರುತ್ತಾನೆ. ಎಲ್ಲ ಜನರ ಮಧ್ಯಾಹ್ನದ ಬಿಸಿಲಿನ ಬೇಗೆ ತಾಪವನ್ನು ಕಳೀತಾನೆ ಚಂದ್ರ. ಅಂತಹ ಚಂದ್ರ ಎಲ್ಲರಿಗೂ ಪ್ರಿಯನಾಗಿರುತ್ತಾನೆ, ವಂದ್ಯನಾಗಿರುತ್ತಾನೆ. ಹಾಗೆ ನಮ್ಮ ರಘುತ್ತಮ ತೀರ್ಥರು ಅಂತನ್ನುವವರು ಚಂದ್ರ ಇದ್ದ ಹಾಗೆ. ರಘುತ್ತಮಾಖ್ಯ ಶಶಿನಂ ಅಂತಾರೆ. ರಘುತ್ತಮ ತೀರ್ಥರು ತಮ್ಮ ಮಾತುಗಳ ಮೂಲಕವಾಗಿ ಟೀಕಾ ಗ್ರಂಥಗಳು, ಶ್ರೀಮದ್ ಟೀಕಾಕೃತ್ಪಾದರು ರಚನೆ ಮಾಡಿದಂತಹ ಗ್ರಂಥಗಳು ಅಲ್ಲಿನ ಭಾವವನ್ನು ಪ್ರಕಾಶಿಸುವ ಕಾರ್ಯವನ್ನು ಮಾಡಿದ್ದಾರೆ ತಮ್ಮ ಮಾತುಗಳೆಂಬ ಕಿರಣಗಳ ಮೂಲಕವಾಗಿ. ಮತ್ತೆ ತಮ್ಮ ಭಾವಬೋಧ ಗ್ರಂಥಗಳು, ಅಲ್ಲಿನ ಮಾತುಗಳು, ಆ ಮಾತಿನ ಮೂಲಕವಾಗಿ ಶ್ರೀಮದ್ ಆಚಾರ್ಯರ ಶ್ರೇಷ್ಠವಾದ ಸಿದ್ಧಾಂತ ಏನಿದೆ, ಆ ಸತ್ಸಿದ್ಧಾಂತ ಎನ್ನುವಂತಹ ಸಮುದ್ರ ಉಕ್ಕೇರಿ ಬರುವಂತೆ ಮಾಡಿದ್ದಾರೆ ರಘುತ್ತಮ ತೀರ್ಥರು. ರಘುತ್ತಮ ತೀರ್ಥರು ತಮ್ಮ ಶಿಷ್ಯರೆಂಬ ಕುಮುದಗಳನ್ನ ಅರಳಿಸಿದ್ದಾರೆ, ಸಂತೋಷಪಡಿಸಿದ್ದಾರೆ, ಅವುಗಳನ್ನ ಆನಂದವಾಗಿ ಇರುವಂತೆ ಮಾಡಿದ್ದಾರೆ. ಹೇಗೆ ಚಂದ್ರ ಸಮುದ್ರದಿಂದ ಎದ್ದು ಬರ್ತಾನೋ ಹಾಗೆ ರಘುತ್ತಮ ತೀರ್ಥರು, ರಘುವರ್ಯ ತೀರ್ಥರೆಂಬ ಮಹನೀಯರು, ಅವರು ಸಮುದ್ರದಂತೆ ಇರುವವರು, ಅವರಿಂದ ಎದ್ದು ಬಂದಿದ್ದಾರೆ. ಅಂದರೆ ರಘುವರ್ಯ ತೀರ್ಥರ ಶಿಷ್ಯರಾಗಿ ರಘುತ್ತಮ ತೀರ್ಥರು ಬಂದಿದ್ದಾರೆ. ಯಾವ ರೀತಿ ಸಮುದ್ರದಲ್ಲಿ ನಾನಾ ವಿಧವಾದಂತಹ ಮುತ್ತು ರತ್ನ ಮೊದಲಾದ ಅಂಶಗಳು ಇರುತ್ತವೆ, ಅನರ್ಘ್ಯವಾದಂತಹ ವಸ್ತುಗಳು ಇರುತ್ತವೋ, ಹಾಗೆ ರಘುವರ್ಯ ತೀರ್ಥರೆಂಬಂತಹ ಮಹನೀಯರಲ್ಲಿ ಸಮುದ್ರದಲ್ಲಿ ಜ್ಞಾನಭಕ್ತಿ ವೈರಾಗ್ಯ ಮೊದಲಾದಂತಹ ಮುತ್ತು ರತ್ನಗಳೆಲ್ಲ ಸೇರಿವೆ. ಅಂತಹ ರಘುವರ್ಯ ತೀರ್ಥರಿಂದ ಉದ್ಭವಿಸಿದವರು ರಘುತ್ತಮ ತೀರ್ಥರು ಎನ್ನುವಂತಹ ಚಂದ್ರ. ಈ ನಮ್ಮ ಚಂದ್ರ, ಆಕಾಶದಲ್ಲಿ ಇರುವ ಚಂದ್ರ ಹೊರಗಿನ ತಾಪವನ್ನು ಮಾತ್ರ ಕಳೀತಾನೆ. ರಘುತ್ತಮ ತೀರ್ಥರೆಂಬಂತಹ ಚಂದ್ರ ನಮ್ಮ ಒಳಗೆ ಇರುವ ತಾಪವನ್ನ, ಮಾನಸ ದುಃಖವನ್ನ, ಎಲ್ಲ ವಿಧವಾದ ತಾಪವನ್ನ ಕಳೀತಾರೆ. ಆ ಚಂದ್ರ ವಿಷ್ಣು ಪದ ಎಂಬುದಾಗಿ ಕರೆಸಿಕೊಂಡ ಆಕಾಶವನ್ನ ಆಶ್ರಯಿಸಿಕೊಂಡು ಇದ್ದರೆ, ರಘುತ್ತಮ ತೀರ್ಥರು ಎನ್ನುವ ಚಂದ್ರ ಪರಮಾತ್ಮನ ಪಾದ, ವಿಷ್ಣು ಪಾದ, ಅದನ್ನು ಆಶ್ರಯಿಸಿಕೊಂಡು ಇದ್ದಾರೆ ಅಂತ. ಇಂತಹ ರಘುತ್ತಮ ತೀರ್ಥರನ್ನು ನಾವು ಭಕ್ತಿಯಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳಿದ್ದಾರೆ. ಮುಂದೆ
ಆ ರಘುತ್ತಮ ತೀರ್ಥರ ಚಿತ್ರಣವನ್ನು ಕೊಡುತ್ತಾರೆ, ರೂಪದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಉದ್ಯನ್ಮಾರ್ತಂಡ ಸಂಕಾಶಂ ದಂಡಮಾಲಾ ಕಮಂಡಲೂನ್ ಧರಂ ಕೌಪೇನ ಸೂತ್ರಂಚ ಸೀತಾರಾಘವ ಮಾನಸಂ. ರಘುತ್ತಮ ತೀರ್ಥರ ಚಿತ್ರ ನಮ್ಮ ಕಣ್ಮುಂದೆ ಹೇಗೆ ಬರಬೇಕು ಸ್ತೋತ್ರವನ್ನು ಪಠಿಸುವಾಗ ಅಂತಂದರೆ, ಉದಯಿಸುವಂತಹ ಸೂರ್ಯನಂತಹ ತೇಜಸ್ಸು ಅವರದ್ದು, ಮಹನೀಯರದ್ದು. ತಾವು ಕೈಯಲ್ಲಿ ದಂಡ ಧಾರಣೆಯನ್ನು ಮಾಡಿದ್ದಾರೆ, ಕಮಂಡಲವನ್ನು ಧಾರಣೆ ಮಾಡಿದ್ದಾರೆ, ತುಳಸಿ ಮಾಲೆಯನ್ನು ಕೊರಳಲ್ಲಿ ಧಾರಣೆ ಮಾಡಿದ್ದಾರೆ, ಕೌಪೀನವನ್ನು ಧರಿಸಿದ್ದಾರೆ, ಕಟಿಸೂತ್ರವನ್ನು ಧರಿಸಿದ್ದಾರೆ. ಒಟ್ಟಾರೆ ಯತಿಗಳಿಗೆ ಏನು ಲಕ್ಷಣಗಳು ಅಂತ ಹೇಳಿದ್ದಾರೆ ಆ ಎಲ್ಲ ಸಲ್ಲಕ್ಷಣಗಳಿಂದ ಕೂಡಿದ ಮಹನೀಯರು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸೀತಾರಾಘವನಲ್ಲಿ, ಮೂಲ ರಾಮಚಂದ್ರ ದೇವರಲ್ಲಿ ಪರಿಪೂರ್ಣವಾಗಿ ಆಸಕ್ತವಾದ ಮನಸ್ಸು ಉಳ್ಳವರು ಮಹನೀಯರು ರಘುತ್ತಮ ತೀರ್ಥರು. ಇಂತಹ ರಘುತ್ತಮ ತೀರ್ಥರನ್ನ ನಾವು ನಮಿಸುತ್ತೇವೆ, ಸ್ತುತಿಸುತ್ತೇವೆ. ಶ್ರೀನಿವಾಸೇನ ವಂದ್ಯಾಂಘ್ರಿಂ ತುಳಸೀದಾಮ ಭೂಷಣಂ ಧ್ಯಾಯೇದ್ ರಘುತ್ತಮ ಗುರುಂ ಸರ್ವಸೌಖ್ಯಪ್ರದಂ ನೃಣಾಂ. ಶ್ರೀನಿವಾಸ ತೀರ್ಥರೇ ಮೊದಲಾಗಿರುವಂತಹ ಅನೇಕ ಮಹನೀಯರು ನಮ್ಮ ಮಾಧ್ವ ವಾಂಗ್ಮಯದಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟವರು, ಅನೇಕ ಗ್ರಂಥಗಳನ್ನು ರಚನೆ ಮಾಡಿದವರು. ಅಂತಹ ಶ್ರೀನಿವಾಸ ತೀರ್ಥರಿಂದ ನಮಸ್ಕರಿಸಲ್ಪಟ್ಟ ಪಾದಕಮಲವುಳ್ಳವರು ರಘುತ್ತಮ ತೀರ್ಥರು. ತುಳಸಿ ಮಾಲೆಯಿಂದ ಅಲಂಕೃತರಾದವರು, ಎಲ್ಲ ವಿಧವಾದ ಜೀವರಿಗೆ ಎಲ್ಲ ವಿಧವಾದಂತಹ ಸೌಖ್ಯವನ್ನು ಕೊಡುವಂತಹ ಮಹನೀಯರು. ಇಂತಹ ರಘುತ್ತಮ ಗುರುಗಳನ್ನು ನಾವು ಧ್ಯಾನಿಸಬೇಕು, ಧ್ಯಾನಿಸೋಣ ಅಂತ. ರಘುತ್ತಮ ಗುರುಂ ನವಮಿ ಶಾಂತ್ಯಾದಿ ಗುಣಮಂಡಿತಂ ರಘುತ್ತಮ ಪದದ್ವಂದ್ವ ಕಂಜ ಭೃಂಗಾಯಿತಾಂತರಂ. ರಘುತ್ತಮ ಗುರುಗಳನ್ನು ನಾವು ನಮಸ್ಕರಿಸಬೇಕು, ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ, ಸ್ತುತಿಸುತ್ತಿದ್ದೇವೆ. ಅವರು ಹೇಗಿದ್ದಾರೆ ಅಂದರೆ ಶಾಂತ್ಯಾದಿ ಗುಣಮಂಡಿತಂ, ಶಮ ದಮ ಮೊದಲಾದಂತಹ ಸದ್ಗುಣಗಳು ದೇವರಲ್ಲಿನೇ ಸರ್ವದಾ ಮನಸ್ಸನ್ನು ಇಟ್ಟಿರಬೇಕು, ಇಂದ್ರಿಯ ನಿಗ್ರಹವನ್ನ ಪಡೆದಿರಬೇಕು. ಇದನ್ನೆಲ್ಲ ಶಮದಮ ಮೊದಲಾದ ಗುಣಗಳು ಅಂತ ಕರೀತಾರೆ. ಯತಿಗಳಿಗೆ ವಿಷಯದಲ್ಲಿ ಆಸಕ್ತಿ ಇರಬಾರದು, ಹೊರ ಜಗತ್ತಿನಲ್ಲಿ ಆಕರ್ಷಣೆ ಇರಬಾರದು. ಸಹನಶೀಲತೆ, ಸಮಾಧಾನ ಮೊದಲಾದ ಸದ್ಗುಣಗಳು ಇರಬೇಕು. ಅಂತಹ ಎಲ್ಲ ಸದ್ಗುಣಗಳ ಗಣಿ ರಘುತ್ತಮ ತೀರ್ಥ ಶ್ರೀಪಾದರು. ಇಂತಹ ಮಹನೀಯರು ನಿಜವಾದ ರಘುತ್ತಮ, ಮುಖ್ಯವಾಗಿ ರಘುತ್ತಮ ಅಂತ ಕರೆಸಿಕೊಂಡ ಶ್ರೀರಾಮಚಂದ್ರ ದೇವರು. ಆ ರಾಮದೇವರ ಪಾದ ಕಮಲಗಳಲ್ಲಿ ದುಂಬಿಯಂತೆ ಸರ್ವದಾ ಆಸಕ್ತರಾದವರು. ಅಂತಹ ಗುರುಗಳನ್ನ ನಾವು ನಮಿಸೋಣ, ಸ್ತುತಿಸೋಣ ಅಂತ. ರಘುತ್ತಮ ಗುರುಂ ವಂದೇ ರಘುತ್ತಮ ಪದಾರ್ಚಕಂ ಗಾಂಭೀರ್ಯೇಣಾರ್ಥ ಬಾಹುಲ್ಯ ಟೀಕಾ ತಾತ್ಪರ್ಯ ಬೋಧಕಂ ಭಾವಭಾಜಂ ಭಾವಜಾದಿ ಪರೀಭಾವ ಪರಾಯಣಂ. ಮೂಲ ಸೀತೆ, ಮೂಲ ರಾಮದೇವರು, ಅವರ ಪಾದ ಕಮಲವನ್ನ ನಿತ್ಯವೂ ಭಜಿಸುವಂತಹ ರಘುತ್ತಮ ಗುರುಗಳನ್ನು ನಾವು ನಮಿಸುತ್ತೇವೆ. ಗಂಭೀರವಾಗಿರುವಂತಹ ಅರ್ಥದಿಂದ ಸಹಿತವಾದ ಟೀಕಾಚಾರ್ಯರ ಮಾತುಗಳು, ಅವುಗಳ ಭಾವವನ್ನ ಜಗತ್ತಿಗೆ ಅರ್ಥವಾಗುವ ರೀತಿಯಲ್ಲಿ ಗ್ರಂಥಗಳನ್ನು ಬರೆದವರು ಮಹನೀಯರು, ಭಾವಬೋಧಕಾರರು ಅಂತ ಪ್ರಸಿದ್ಧರು ರಘುತ್ತಮ ತೀರ್ಥರು. ತಾವು ಸ್ವಯಂ ಭಗವದ್ಭಕ್ತಿಯಿಂದ ತುಂಬಿದವರು. ಮನ್ಮಥನೆ ಮೊದಲಾದಂತಹ ಅಂದರೆ ಕಾಮಾದಿ ಉಪದ್ರವಗಳನ್ನ ಗೆದ್ದವರು ರಘುತ್ತಮ ತೀರ್ಥರು. ಇಂತಹ ಮಹನೀಯರನ್ನು ನಾವು ಭಜಿಸುತ್ತೇವೆ, ಸ್ತುತಿಸುತ್ತೇವೆ ಅಂತ. ಸನ್ಯಾಯ ವಿವೃತೇಷ್ಟೀಕಾ ಶೇಷ ಸಂಪೂರ್ತಿ ಕಾರಿಣಂ ಟೀಕಾಂ ದೃಷ್ಟ್ವಾ ಪೇಟಿಕಾನಾಂ ನಿಚಯಂಚ ಚಕಾರಯಃ ಪರಮೇಯ ಮಣಿಮಾಲಾನಾಂ ಸ್ಥಾಪನಾಯ ಮಹಾಮತಿ. ನ್ಯಾಯ ವಿವರಣೆ ಎಂಬಂತಹ ಗ್ರಂಥ ಇದೆ. ಆ ನ್ಯಾಯ ವಿವರಣೆ ಎಂಬಂತಹ ಗ್ರಂಥಕ್ಕೆ ಶ್ರೀಮದ್ ಜಯತೀರ್ಥರು ಟೀಕಾಚಾರ್ಯರು
ಟೀಕೆಯನ್ನು ಬರೆದರು. ಅದರದು ಪರಿಪೂರ್ಣವಾಗಿ ಇಲ್ಲ. ಬಹುಶಃ ರಘುತ್ತಮ ತೀರ್ಥರು ಆ ಕಾರ್ಯವನ್ನು ಮಾಡಲಿ ಅಂತನ್ನುವುದಾಗಿ ಅನುಗ್ರಹಪೂರ್ವಕವಾಗಿಯೇ ಟೀಕಾಚಾರ್ಯರು ಬಿಟ್ಟಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಆ ಟೀಕಾಕೃತ್ಪಾದರು ಬರೆದು ಉಳಿದ ಭಾಗ ಏನಿದೆ ಆ ಭಾಗವನ್ನ ಟೀಕಿಸಿದವರು, ವ್ಯಾಖ್ಯಾನಿಸಿದವರು ರಘುತ್ತಮ ತೀರ್ಥರು. ಈ ಮೂಲಕ ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಿದಂತಹ ಪರಮಪೂಜ್ಯರು ರಘುತ್ತಮ ತೀರ್ಥ ಶ್ರೀಪಾದರು. ಇದಲ್ಲದೆ ಬ್ರಹ್ಮಸೂತ್ರ ಭಾಷ್ಯದ ಟೀಕಾಕೃತ್ಪಾದರ ತತ್ವಪ್ರಕಾಶಿಕಾ ಗ್ರಂಥದ ಅಲ್ಲಲ್ಲಿ ಹೇಳಿದಂತಹ ಅನೇಕ ಮಹತ್ತರವಾದ ಪ್ರಮೇಯಗಳು, ಆ ಪ್ರಮೇಯಗಳೆಂಬಂತಹ ರತ್ನಗಳು. ಈಗ ರತ್ನಗಳಿರುತ್ತೆ ಮನೆಯಲ್ಲಿ, ಅದನ್ನು ಹೇಗೆ ಬೇಕು ಹಾಗೆ ಎಲ್ಲಿ ಬೇಕಲ್ಲಿ ಇಡ್ಲಿಕ್ಕೆ ಬರ್ತಿರೋದಿಲ್ಲ. ಸುರಕ್ಷಿತವಾಗಿ ಇಡಬೇಕಲ್ಲ ಮುತ್ತು ರತ್ನಗಳನ್ನು, ಮಾಣಿಕ್ಯಗಳನ್ನು. ಅದಕ್ಕೇನು ಮಾಡ್ತಾರೆ ಎಲ್ಲರೂ, ಒಂದು ಗಟ್ಟಿಯಾದ ಶ್ರೇಷ್ಠವಾದ ಪೆಟ್ಟಿಗೆಯಲ್ಲಿ ಆ ಮುತ್ತು ರತ್ನಗಳನ್ನು, ಮಾಣಿಕ್ಯಗಳನ್ನು ತುಂಬಿ ಇಡುತ್ತಾರೆ, ರಕ್ಷಣೆ ಮಾಡಿ ಇಡುತ್ತಾರೆ. ಹಾಗೆ ರಘುತ್ತಮ ಸ್ವಾಮಿಗಳು ಹಿಂದೆ ಹೇಳಿದ ಸೂತ್ರಭಾಷ್ಯದ ತತ್ವಪ್ರಕಾಶಿಕಾದಿ ಗ್ರಂಥಗಳಲ್ಲಿ ಬಂದಂತಹ ಪ್ರಮೇಯಗಳು, ಆ ಪ್ರಮೇಯಗಳೆಂಬಂತಹ ರತ್ನಗಳನ್ನು, ಮಾಣಿಕ್ಯಗಳನ್ನು ಸುರಕ್ಷಿತವಾಗಿ ಇಡುವುದಕ್ಕೆ ಅಂತ ಪೇಟಿಕಾಗಳನ್ನು ರಚನೆ ಮಾಡಿದವರು ಅಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಬೇಕು ಅಂತ ಅನಿಸಿದಲ್ಲಿ ರಘುತ್ತಮ ಸ್ವಾಮಿಗಳ ಭಾವಬೋಧ ಗ್ರಂಥವನ್ನು ನಾವು ಅಧ್ಯಯನ ಮಾಡಿದಾಗ ಅದರ ವಿಶೇಷತೆ ಏನು ಅಂತ ನಾವು ತಿಳಿಯಬಹುದು. ಪ್ರಮೇಯ ಮಣಿಮಾಲಾಗಳನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಅವರು ಪೇಟಿಗೆಯನ್ನೇ ರಚನೆಯನ್ನು ಮಾಡಿದವರು ರಘುತ್ತಮ ಸ್ವಾಮಿಗಳು. ಯತ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಶ್ ಟಿಪ್ಪಣ್ಯಾಚಾರ್ಯ ಸಂಜ್ಞಿತಾ ತಮಲಂ ಭಾವಬೋಧಾರ್ಯಂ ಭೂಯೋ ಭೂಯೋ ನಮಾಮ್ಯಹಂ. ಎಂತಹ ಮಾತು, ಎಂತಹ ಸಂಪತ್ತು ರಘುತ್ತಮ ಸ್ವಾಮಿಗಳದ್ದು. ಅನ್ಯಾದೃಶವಾದಂತಹ, ಅಸದೃಶವಾದ, ಎಷ್ಟು ಹೇಳಿದರೂ ಕಡಿಮೆ ಅಂತಹ ದೊಡ್ಡದಾದ ಕಾರ್ಯವನ್ನು ರಘುತ್ತಮ ಸ್ವಾಮಿಗಳು ಮಾಡಿದ್ದಾರೆ. ಅದು ರಘುತ್ತಮ ಸ್ವಾಮಿಗಳಿಗೆ ಸಲ್ಲುವಂತಹ ವಿಶೇಷವಾದ ಗೌರವ. ಏನದು ಅಂದರೆ, ರಘುತ್ತಮ ಸ್ವಾಮಿಗಳು ತಮ್ಮ ಶಿಷ್ಯರಿಗೆ ಪಾಠ ಹೇಳಿದರು. ಸ್ವಯಂ ರಘುತ್ತಮ ಸ್ವಾಮಿಗಳು ಟೀಕಾಕಾರರು, ಟೀಕೆ ಗ್ರಂಥಗಳನ್ನು ಬರೆದವರು, ಟಿಪ್ಪಣಿ ಗ್ರಂಥಗಳನ್ನು ಬರೆದವರು. ಅಲ್ಲದೆ ತಮ್ಮ ಶಿಷ್ಯರಿಗೇನು ಪಾಠ ಹೇಳಿದರ ಅವರು ಮತ್ತೆ ಟೀಕಾ ಟಿಪ್ಪಣಿಗಳನ್ನು ಬರೆದರು. ಅವರ ಶಿಷ್ಯರು ಮತ್ತೆ ಟೀಕಾ ಟಿಪ್ಪಣಿಗಳನ್ನು ಬರೆದರು. ಮತ್ತೆ ಅವರ ಶಿಷ್ಯರು ಟೀಕಾ ಟಿಪ್ಪಣಿಗಳನ್ನು ಬರೆದವರು. ಹೀಗೆ ಒಬ್ಬ ಮಹನೀಯರಿಂದ ಅವರ ಶಿಷ್ಯರು 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 ವಿದ್ಯಾ ಶಿಷ್ಯರು, ಅವರು ಯತಿಗಳಾಗಿರಬಹುದು, ಪೀಠಾಧಿಪತಿಗಳಾಗಿರಬಹುದು, ಗೃಹಸ್ಥರಾದಂಥ ಶಿಷ್ಯರಾಗಿರಬಹುದು, ಆ ಶಿಷ್ಯ ಪರಂಪರೆ ನೂರಾರು ಗ್ರಂಥಗಳನ್ನು, ಶ್ರೇಷ್ಠ ಮಟ್ಟದ ಗ್ರಂಥಗಳನ್ನು, ಯಾವ ಗ್ರಂಥಗಳ ಅಧ್ಯಯನ ವಿದ್ವಾಂಸರಿಗೆ ಇವತ್ತಿಗೂ ಕೂಡ ಅನಿವಾರ್ಯವೋ ಅಂತಹ ಗ್ರಂಥಗಳನ್ನು ಬರೆದ ಅನೇಕ ಟಿಪ್ಪಣಿಕಾರರ ವಂಶಕ್ಕೆ ಮೂಲ ಉಗಮ ಸ್ಥಾನದಂತೆ ಇದ್ದವರು ರಘುತ್ತಮ ಸ್ವಾಮಿಗಳು. ಎಂತಹ ಮಹನೀಯತೆ, ಎಂತಹ ಪೂಜ್ಯ ಭಾವ, ಗೌರವ ರಘುತ್ತಮ ಸ್ವಾಮಿಗಳಿಗೆ ಸೇರುತ್ತೆ. ವೇದವ್ಯಾಸ ತೀರ್ಥರು, ವೇದೇಶ ತೀರ್ಥರು, ತರಂಗಿಣಿ ರಾಮಾಚಾರ್ಯರು, ಪಾಂಡುರಂಗಿ ಆನಂದ ಭಟ್ಟಾರಕರು, ರೊಟ್ಟಿ ವೆಂಕಣ್ಣ ಭಟ್ಟರು, ಯದವಾರ್ಯರು, ಶ್ರೀನಿವಾಸ ತೀರ್ಥರು, ವೆಂಕಟಪತ್ಯಾಚಾರ್ಯರು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಮಹನೀಯರು, ಅವರೆಲ್ಲರ ಜ್ಞಾನ ಗಂಗೆಯ ಉಗಮ ಅದು ರಘುತ್ತಮ ಸ್ವಾಮಿಗಳದ್ದು. ಈ ಶಿಷ್ಯ ಪರಂಪರೆಯವರ ಗ್ರಂಥಗಳನ್ನು ನಾವು ನೋಡಿದರೆ 100ಕ್ಕೂ ಹೆಚ್ಚು ಸಂಖ್ಯೆಗಳಾಗುತ್ತೆ. ಅಷ್ಟು ವಿಸ್ತೃತವಾದಂತಹ ಗ್ರಂಥಗಳನ್ನು ಬರೆದುಕೊಟ್ಟ ವಿದ್ವಾಂಸರ ಮೂಲ ಸ್ಥಾನ ಅದು ರಘುತ್ತಮ ಸ್ವಾಮಿಗಳು. ಅಂತಹ ಮಹನೀಯರನ್ನು ನಾವು ಸ್ಮರಣೆ ಮಾಡಲೇಬೇಕು. ಹೀಗೆ ರಘುತ್ತಮ ಸ್ವಾಮಿಗಳ ವಿಶೇಷತೆಯನ್ನು ಕೊಂಡಾಡಿ, ಸ್ವಾರಸ್ಯ ಅಂದರೆ ಅವತ್ತಿನವರು ಪಾಠ ಹೇಳಿದರು, ಪ್ರವಚನ ಮಾಡಿದರು, ಗ್ರಂಥ ಬರೆದರು ಅಂತ ಇಷ್ಟೇ ಅಲ್ಲ. ರಘುತ್ತಮ ಸ್ವಾಮಿಗಳ ವಿದ್ಯಾ ಋಣ ಇವತ್ತಿಗೂ ಕೂಡ ಇರುವ ಪ್ರತಿಯೊಬ್ಬ ವಿದ್ವಾಂಸರಿಗೆ, ಪ್ರತಿಯೊಬ್ಬ ವೇದಾಂತ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗೆ ಇದೆ. ಆ ರಘುತ್ತಮ ಸ್ವಾಮಿಗಳ ಶಿಷ್ಯ ಪರಂಪರೆಯವರು ಬರೆದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೇ ಬೇಕು. ಅಷ್ಟು ಅನಿವಾರ್ಯವಾದಂತಹ ಗ್ರಂಥಗಳನ್ನು ರಘುತ್ತಮ ಸ್ವಾಮಿಗಳ ಶಿಷ್ಯ ಪರಂಪರೆಯವರು
ಬರೆದು ಕೊಟ್ಟಿದ್ದಾರೆ. ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜ ಜಿತ್ಯಾಂ ಮನಸಾಂ ಹಿ ಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ. ನಮ್ಮ ಗುರುಗಳು ರಘುತ್ತಮರು. ಶಾಂತಿ ಮೊದಲಾದಂತಹ ಗುಣಗಳಲ್ಲಿ, ಹಿಂದೆ ಹೇಳಿದೆ ಶಮ ದಮ ಮೊದಲಾದ ಗುಣಗಳು, ಆ ಶಾಂತಿ ಮೊದಲಾದ ಗುಣಗಳಲ್ಲಿ ಶುಕಾಚಾರ್ಯರಂತೆ ಇದ್ದವರು ಅಂತ. ವಾಂಗ್ಮಯಗಳನ್ನು ನಿರ್ಮಾಣ ಮಾಡಿದ್ದನ್ನು ನೋಡಿದರೆ ವೇದವ್ಯಾಸರಂತೆ ಕಂಡುಬರುವವರು ಅಂತ. ವೇದವ್ಯಾಸ ದೇವರ ಪರಮಾನುಗ್ರಹದಿಂದ ರಘುತ್ತಮ ಸ್ವಾಮಿಗಳು ಅನೇಕ ಗ್ರಂಥಗಳನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಸಾಗರದಂತೆ ಧೈರ್ಯದಿಂದ ಕೂಡಿದವರು. ಸಾಗರದಲ್ಲಿ ಜಲರಾಶಿ, ಎಷ್ಟು ಜಲರಾಶಿ, ಆದರೆ ಸಾಗರ ಭಯಪಡ್ತಾನೆ ಇಲ್ಲ, ಧೈರ್ಯದಿಂದ ಇದ್ದಾನೆ. ಹಾಗೆ ರಘುತ್ತಮ ಸ್ವಾಮಿಗಳು ಧೈರ್ಯದಿಂದ ಇದ್ದವರು. ಇನ್ನು ಮನೋನಿಗ್ರಹ, ಮನ್ಮಥನನ್ನ ಗೆಲ್ಲುವಿಕೆ, ಅದರಲ್ಲಿ ಮಹರುದ್ರ ದೇವರಂತೆ ಇದ್ದವರು. ಇಂತಹ ರಘುತ್ತಮ ಸ್ವಾಮಿಗಳನ್ನ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ರಾಮ ರಾಮ ತವ ಪಾದ ಪಂಕಜಂ ಚಿಂತಯಾಮಿ ಭವಬಂಧ ಮುಕ್ತಯೇ ವಂದಿತಂ ಸುರ ನರೇಂದ್ರ ಮೌಲಿಭಿರ್ಧ್ಯಾಯತೆ ಮನಸಿ ಯೋಗಿಭಿಃ ಸದಾ. ಗುರುಗಳ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ದೇವರ ಸ್ಮರಣೆಯನ್ನು ಕೂಡ ಮಾಡಬೇಕು ಅನ್ನುವುದನ್ನು ತಿಳಿಸಲಿಕ್ಕೋಸ್ಕರವಾಗಿ ಏನೋ ಎಂಬಂತೆ ಆ ರಾಮದೇವರ ಸ್ಮರಣೆ, ಯಾವ ರಘುತ್ತಮ ಸ್ವಾಮಿಗಳಿಂದ ಪೂಜಿಸಲ್ಪಟ್ಟಂತಹ ರಾಮದೇವರಿದ್ದಾರೆ, ಆ ರಾಮದೇವರ ಸ್ಮರಣೆಯನ್ನು ಕೂಡ ಮಧ್ಯದಲ್ಲಿ ಹೇಳಿದ್ದಾರೆ. ಹೇ ರಾಮಚಂದ್ರ, ನಿನ್ನ ಪಾದ ಕಮಲವನ್ನು ಭರಿಸುತ್ತೇವೆ, ಚಿಂತಿಸುತ್ತೇವೆ, ಸ್ಮರಿಸುತ್ತೇವೆ ನಮ್ಮ ಸಂಸಾರ ಬಂಧನದಿಂದ ಮುಕ್ತಿಗಾಗಿ. ಆ ರಾಮದೇವರನ್ನ ದೇವತೆಗಳು, ಶ್ರೇಷ್ಠರಾದ ರಾಜರು, ಇನ್ನು ಅನೇಕರು ಅತ್ಯಂತ ಭಕ್ತಿಯಿಂದ ನಮಿಸಿದ್ದಾರೆ, ಸ್ತುತಿಸಿದ್ದಾರೆ. ಯೋಗಿಗಳು ತಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಸ್ಮರಣೆಯನ್ನು ಮಾಡುತ್ತಾರೆ. ಅಂತಹ ರಾಮದೇವರನ್ನು ನಾವು ಮಧ್ಯದಲ್ಲಿ ಸ್ಮರಣೆಯನ್ನು ಮಾಡೋಣ ಅಂತ ರಾಮದೇವರ ಸ್ಮರಣೆ, ದೇವರ ಸ್ಮರಣೆ, ಮತ್ತೆ ಈಗ ಗುರುಗಳ ಸ್ಮರಣೆಯನ್ನು ಮಾಡುತ್ತಾರೆ. ಇಲ್ಲಿ ರಘುತ್ತಮರ ಅಷ್ಟಕ ಅಂತ ಮುಂದಿನ ಕೆಲವು ಶ್ಲೋಕಗಳು, 8-10 ಶ್ಲೋಕಗಳು ರಘುತ್ತಮರ ಅಷ್ಟಕ ಅಂತ ಇದನ್ನು ಕರೆಯುತ್ತಾರೆ. ಇದನ್ನು ಇಲ್ಲಿ ಗುಂಪಾಗಿ ಸೇರಿಸಿ ರಘುತ್ತಮರ ಸ್ತೋತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಪಿನಾಕಿ ನೀರ ಸಂಜುಷ್ಟ ದೇಶೇವಾಸಂ ಮನಸ್ವಿನಂ ಪಿನಾಕಿ ಪೂಜ್ಯ ಶ್ರೀಮಧ್ವ ಶಾಸ್ತ್ರವಾರ್ಧಿ ನಿಶಾಕರಂ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಿರುಕೋಯಿಲೂರಿನ ಸಮೀಪದಲ್ಲಿ ಇರುವಂತಹ ಮಣಂಪುಂಡಿ ಅಂತ, ಆ ಮಣಂಪುಂಡಿಯಲ್ಲಿ ವಾಸವಾಗಿ ಇದ್ದಾರೆ. ದಿವ್ಯವಾದಂತಹ ಕ್ಷೇತ್ರ ಅದು. ಹತ್ತಿರದಲ್ಲೇ ತ್ರಿವಿಕ್ರಮ ದೇವರಿದ್ದಾರೆ. ಪಿನಾಕಿನಿ ತೀರ ಅದು. ಪರಮ ಪಾವನವಾದಂತಹ ಸ್ಥಳ ಅದು. ಇಂತಹ ಪ್ರದೇಶವನ್ನ ತಾವು ನಿರಂತರ ಇರುವುದಕ್ಕಾಗಿ ರಘುತ್ತಮ ಸ್ವಾಮಿಗಳು ಆರಿಸಿಕೊಂಡಿದ್ದಾರೆ, ಆಯ್ದುಕೊಂಡಿದ್ದಾರೆ. ರಘುತ್ತಮ ಸ್ವಾಮಿಗಳು ಮಹರುದ್ರ ದೇವರಿಂದಲೂ ಗೌರವಿಸಲ್ಪಡುವ, ಪೂಜಿಸಲ್ಪಡುವ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತ ಸರ್ವಮೂಲ ಗ್ರಂಥಗಳು, ಅಂತಹ ಸರ್ವಮೂಲ ಗ್ರಂಥಗಳಿಗೆ ಚಂದ್ರನಂತೆ ಇದ್ದಂತಹ ಮಹನೀಯರು. ಇಂತಹ ರಘುತ್ತಮ ಸ್ವಾಮಿಗಳನ್ನ ನಾವು ನಮಿಸುತ್ತೇವೆ. ಪಂಚಭಿರ್ಭಾವಬೋಧಾಖ್ಯೈ ಗ್ರಂಥೈ ಪಂಚಲ ಸನ್ಮುಖೈ ತತ್ವ ವಿಜ್ಞಾಪಕೈ ಸ್ವಾನಾಂ ಉಪಮೇಯಂ ಪಿನಾಕಿನ. ರಘುತ್ತಮ ಸ್ವಾಮಿಗಳು 5 ಪ್ರಕಾರದ ಭಾವಬೋಧ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ತತ್ವಪ್ರಕಾಶಿಕಾ ಭಾವಬೋಧ, ವಿಷ್ಣು ತತ್ವ ವಿನಿರ್ಣಯ ಭಾವಬೋಧ, ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಭಾವಬೋಧ, ಬೃಹದಾರಣ್ಯಕ ಭಾವಬೋಧ, ನ್ಯಾಯ ವಿವರಣ ಭಾವಬೋಧ ಅಂತ. ಹೀಗೆ 5 ಪ್ರಕಾರದ ಭಾವಬೋಧ ಗ್ರಂಥಗಳು. ಆ ಭಾವಬೋಧ ಹೆಸರೇ ಹೇಳುವಂತೆ ಯಾವುದಕ್ಕೆ ಅವರ ಭಾವಬೋಧ ಗ್ರಂಥಗಳನ್ನು ಬರೆದಿದ್ದಾರೆ ಅಂತಹ ಮೂಲ ಗ್ರಂಥಗಳಲ್ಲಿ, ಟೀಕಾ ಗ್ರಂಥಗಳಲ್ಲಿ ಇರುವ
ಪ್ರಧಾನ ಪ್ರಧಾನ ಪ್ರಮೇಯಗಳು ಜನಕ್ಕೆ ತಿಳಿಯುವಂತೆ, ಅಭಿಪ್ರಾಯ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿದಂತಹ ಮಹನೀಯರು, ಭಾವಬೋಧವಾಗುವ ರೀತಿಯಲ್ಲಿ ಗ್ರಂಥಗಳನ್ನು ಬರೆದವರು. ಮಹರುದ್ರದೇವರು 5 ಮುಖದವರು. 5 ಮುಖದ ಮಹರುದ್ರದೇವರು ತಮ್ಮ 5 ಮುಖದಿಂದ ತಮ್ಮ ಶಿಷ್ಯರಿಗೆ ವಿದ್ಯೆಯನ್ನು ಉಪದೇಶ ಮಾಡ್ತಾರಂತೆ. ಹಾಗೆ ರಘುತ್ತಮ ಸ್ವಾಮಿಗಳು ತಮ್ಮ 5 ಮುಖದಂತೆ ಇರುವ 5 ಭಾವಬೋಧ ಗ್ರಂಥಗಳ ಮೂಲಕ ಶಿಷ್ಯರಿಗೆ ಎಲ್ಲ ಮೂಲ ಗ್ರಂಥಗಳ, ಟೀಕಾ ಗ್ರಂಥಗಳ ಅಭಿಪ್ರಾಯವಾಗುವಂತೆ ಮಾಡಿದಂತಹ ಮಹನೀಯರು. ರಘುತ್ತಮ ಸ್ವಾಮಿಗಳು ಈ ಭಾವಬೋಧ 5 ಗ್ರಂಥಗಳು ಅಂತಷ್ಟು ಅಲ್ಲದೆ ಇನ್ನೂ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ತಾರತಮ್ಯ ಸ್ತೋತ್ರ ಅಂತ, ಅನುವ್ಯಾಖ್ಯಾನ ನ್ಯಾಯಮಾಲ ಸಂಬಂಧ ದೀಪಿಕಾ ಅಂತ, ತಿಥಿತ್ರಯ ವಿನಿರ್ಣಯ ಅಂತ, ವಿವರಣೋದ್ಧಾರ ಅಂತ ಮತ್ತೊಂದು, ಶ್ರವಣ ದ್ವಾದಶಿ ನಿರ್ಣಯ ಅಂತ, ಹೀಗೆ ಅನೇಕ ಗ್ರಂಥಗಳನ್ನು ರಘುತ್ತಮ ಸ್ವಾಮಿಗಳು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಇಂತಹ ಮಹನೀಯರನ್ನು ನಾವು ನಮಸ್ಕರಿಸುತ್ತೇವೆ. ಗಾಂಭೀರ್ಯೇ ಸರ್ವ ದುರ್ವಾದಿ ಗಿರಿಪಕ್ಷ ವಿದಾರಣೆ ವಿಷಯೇಶು ವಿರಾಗಿತ್ವೇ ಚೋಪಮೇಯಂ ಪಿನಾಕಿನ. ರಘುತ್ತಮ ಸ್ವಾಮಿಗಳು ಗಾಂಭೀರ್ಯ ಮೊದಲಾದಂತಹ ಗುಣಗಳಲ್ಲಿ ಮತ್ತೆ ಮಹರುದ್ರದೇವರಂತೆ ಇದ್ದವರು. ವೈರಾಗ್ಯ, ಗಾಂಭೀರ್ಯ, ವಿಷಯ ವಿರಕ್ತಿ ಎಲ್ಲವೂ ಅವರಲ್ಲಿ ಇವೆ. ಮಹರುದ್ರದೇವರಂತೆ ಕಂಡುಬರುವಂತಹವರು, ಪರವಾದಿಗಳನ್ನು ನಿಗ್ರಹಿಸುವಂಥ ಅತ್ಯಂತ ಸಮರ್ಥರಾದವರು ಪರಮಪೂಜ್ಯರು ರಘುತ್ತಮ ಸ್ವಾಮಿಗಳು. ಧರಣೆ ಭಗವನ್ಮೂರ್ತೇರ್ಭರಣೆ ಭಕ್ತ ಸಂತತೇ ವಿನಾ ವಿನಾ ಚೋಪಮೇಯಂ ಮೇಯಂ ತತ್ವಪ್ರಕಾಶನೆ. ರಘುತ್ತಮ ಸ್ವಾಮಿಗಳನ್ನು ನೋಡಿದರೆ ಮತ್ತೊಂದು ದೃಷ್ಟಿಯಲ್ಲಿ ಗರುಡದೇವರಂತೆ ಕಂಡುಬರುತ್ತಾರೆ ಅಂತಾರೆ. ಏನು ಮಾಡ್ತಾರೆ ಗರುಡದೇವರು? ವೇದಾಭಿಮಾನಿಯಾದಂತಹ ಗರುಡದೇವರು ಅವರು ತನ್ನ ಮೇಲೆ ಪರಮಾತ್ಮನನ್ನ ಧಾರಣೆಯನ್ನು ಮಾಡಿದವರು. ತನ್ನ ಮೇಲೆ ಧರಿಸಿದ ಪರಮಾತ್ಮನನ್ನ ಪೂಜಿಸುವಂತಹ, ಸೇವಿಸುವಂತಹ ಮಹನೀಯರು ಗರುಡದೇವರು. ಹಾಗೆ ರಘುತ್ತಮ ಸ್ವಾಮಿಗಳು ಸಹ ತಾವು ಆರಾಧಿಸುವಂತಹ ರಾಮದೇವರನ್ನ ಭಕ್ತಿ ಶ್ರದ್ಧೆಯಿಂದ ನಿರಂತರವಾಗಿ ಪೂಜೆಯನ್ನು ಮಾಡಿದವರು, ಸೇವಿಸಿದವರು. ಆ ಗರುಡದೇವರನ್ನ ಬಿಟ್ಟರೆ ಮತ್ತೊಬ್ಬರನ್ನ ದೃಷ್ಟಾಂತವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ರಘುತ್ತಮ ಸ್ವಾಮಿಗಳಿಗೆ. ರಘುತ್ತಮ ಸ್ವಾಮಿಗಳು ಅಷ್ಟು ವಿಶೇಷವಾಗಿ ರಾಮದೇವರನ್ನ ಪೂಜಿಸಿದವರು. ಇಂತಹ ರಘುತ್ತಮ ಸ್ವಾಮಿಗಳನ್ನು ನಾವು ನಮಸ್ಕರಿಸುತ್ತೇವೆ. ತತ್ವಗಳನ್ನು, ಪ್ರಮೇಯಗಳನ್ನು ಚೆನ್ನಾಗಿ ತಿಳಿಸಿಕೊಟ್ಟಂತಹ ಮಹನೀಯರು. ಗರುಡದೇವರ ಪರಮಾನುಗ್ರಹದಿಂದ ತತ್ವಗಳನ್ನು ತಿಳಿಸಿಕೊಟ್ಟಂತಹ ಪೂಜ್ಯರು ರಘುತ್ತಮ ಸ್ವಾಮಿಗಳು. ಗುರುತ್ವೇ ಅಖಿಲ ಲೋಕಾನಾಂ ಪ್ರದಾನೇ ಭೀಷ್ಟ ಸಂತತೇ ಶಿಷ್ಯೇಭ್ಯಸ್ತತ್ವವಿಜ್ಞಾನ ಪ್ರದಾನೇ ಪರಮಂ ಗುರುಂ. ರಘುತ್ತಮರು ಸಮಸ್ತ ಜಗತ್ತಿಗೆ ಗುರುಗಳವರು. ಯಾವ ಪರಂಪರೆಯಲ್ಲಿ ಮೂಲಭೂತವಾಗಿ ಹಂಸನಾಮಕ ಪರಮಾತ್ಮ ಆಸೀನನಾಗಿದ್ದ, ಶ್ರೀಮದ್ ಆಚಾರ್ಯರು ಆಸೀನರಾಗಿದ್ದರು, ಅಂತಹ ಪರಂಪರೆಯಲ್ಲಿ ಬಂದಂತಹ ದಿವ್ಯವಾದ, ಭವ್ಯವಾದ ಮಹಾಪರಂಪರೆಯಲ್ಲಿ ಬಂದಂತಹ ರಘುತ್ತಮ ಸ್ವಾಮಿಗಳು. ಆ ರಘುತ್ತಮ ಸ್ವಾಮಿಗಳು ತನ್ನನ್ನು ಭಜಿಸಿ ಬಂದಂತಹ ಜನರಿಗೆ ಏನು ಅಭಿಷ್ಟವೋ ಅದನ್ನೆಲ್ಲವನ್ನೂ ಕೊಡುವಂತಹ ಮಹನೀಯರು. ಏನು ಬೇಕಾದ್ದು ಅಪೇಕ್ಷೆ ಇರಲಿ, ಅದು ಆರೋಗ್ಯವೋ ಅಥವಾ ಸಂತಾನವೋ ಅಥವಾ ಉದ್ಯೋಗವೋ, ಇನ್ನು ಅನೇಕ ರೀತಿಯಲ್ಲಿ ಅವರವರು ಬೇಡಿ ಬಂದದ್ದನ್ನು ಪರಿಪೂರ್ಣ ಮಾಡುವಂತಹ ಪೂಜ್ಯರು ರಘುತ್ತಮ ಸ್ವಾಮಿಗಳು. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಶ್ರೇಷ್ಠವಾದ ಭಗವತ್ ತತ್ವವನ್ನು ಶಿಷ್ಯರಿಗೆ ಉಪದೇಶವನ್ನು ಮಾಡುವ ನಿಜವಾದ ಅರ್ಥದಲ್ಲಿ ಗುರುಗಳು ರಘುತ್ತಮ ಸ್ವಾಮಿಗಳು. ಸದಾರ ರಾಮ ಪಾದಾಬ್ಜ ಸದಾರತಿ ಸುಧಾಕರಂ ಸದಾರಿ ಭೇದನೆ ವಿಷ್ಣು ಗದಾರಿ ಸದೃಶಂ ಸದಾ. ಸೀತೆಯಿಂದ ಸಮೇತನಾದ ರಾಮಚಂದ್ರ ಆ ರಾಮದೇವರ ಪಾದ ಕಮಲಗಳಲ್ಲಿ ಸರ್ವದಾ ಆಸಕ್ತವಾಗಿ ಇದ್ದಾರೆ. ಹೇಗೆ ದುಂಬಿ ಅದು ಕಮಲದಲ್ಲಿ ಆಸಕ್ತವಾಗಿ ಇರುತ್ತೋ
ಹಾಗೆ ರಘುತ್ತಮ ಸ್ವಾಮಿಗಳು ಸೀತಾ ಸಮೇತ ರಾಮದೇವರಲ್ಲಿ ಆಸಕ್ತರಾದವರು. ಶತ್ರುಗಳನ್ನು ಭೇದಿಸುವುದರಲ್ಲಿ ಪರಮಾತ್ಮನ ಒಂದು ಗದೆ, ಅವನ ಚಕ್ರ ಹೇಗೆ ಸಮರ್ಥವೋ ಹಾಗೆ ರಘುತ್ತಮ ಸ್ವಾಮಿಗಳು ಪರವಾದಿಗಳನ್ನು ನಿಗ್ರಹಿಸುವುದರಲ್ಲಿ ಗದೆಯಂತೆ ಚಕ್ರದಂತೆ ಇದ್ದಂತಹ ಮಹನೀಯರು. ಇಂತಹ ಪೂಜ್ಯರಾದ ರಘುತ್ತಮ ಸ್ವಾಮಿಗಳನ್ನು ನಾವು ನಮಿಸುತ್ತೇವೆ. ರಘುನಾಥಾಂಗ್ರಿ ಸದ್ಭಕ್ತೌ ರಘುನಾಥಾನುಜಾಯಿತಂ ರಘುನಾಥಾರ್ಯ ಪಾಣ್ಯುತ್ಥ ರಘುವರ್ಯ ಕರೋದಿತಂ. ರಾಮದೇವರನ್ನ ಭಜಿಸುವಂತಹ ಸೇವಿಸುವಂತಹ ಉದ್ದೇಶದಿಂದ ರಾಮದೇವರ ತಮ್ಮನಾದ ಲಕ್ಷ್ಮಣದೇವರು ಅರಣ್ಯಕ್ಕೆ ಹೋದರಂತೆ. ಅವರು ಮಾಡಿದಂತಹ ಸೇವೆ, ರಾಮದೇವರ ಸೇವೆಗೆ ಉಪಮೆಯೇ ಇಲ್ಲ. ರಾಮಂ ರಾಮಾನುಜೋ ಯಥ ಅಂತ ಹೀಗೆಲ್ಲ ಹೇಳ್ತಿರುತ್ತಾರೆ. ಎಲ್ಲವನ್ನೇ ತ್ಯಜಿಸಿ ರಾಮದೇವರನ್ನ ಲಕ್ಷ್ಮಣ ಪೂಜಿಸಿದಂತೆ ಸೇವಿಸಿದಂತೆ ನಮ್ಮ ರಘುತ್ತಮ ಸ್ವಾಮಿಗಳು ಎಲ್ಲವನ್ನ ತ್ಯಜಿಸಿ ವಿಷಯದಲ್ಲಿ ವೈರಾಗ್ಯವನ್ನ ಹೊಂದಿ ರಾಮದೇವರನ್ನ ಪೂಜಿಸಿದವರು. ರಘುನಾಥ ತೀರ್ಥರು ನಿತ್ಯ ಪ್ರಾತಸ್ಮರಣೀಯರು, ಮಹಾನುಭಾವರು. ಅಂತಹ ರಘುನಾಥ ತೀರ್ಥರ ಶಿಷ್ಯರು ರಘುವರ್ಯ ತೀರ್ಥರು. ಆ ರಘುವರ್ಯ ತೀರ್ಥರ ಕರಕಮಲ ಸಂಜಾತರು ನಮ್ಮ ಗುರುಗಳು ರಘುತ್ತಮ ಸ್ವಾಮಿಗಳವರು. ಅಂತಹ ಗುರುಗಳನ್ನ ನಾವು ನಮಿಸೋಣ. ವೇದೇಶಾರ್ಚಿತ ಪಾದಾಬ್ಜಂ ವೇದೇಶಾಂಘ್ರಬ್ಜ ಪೂಜಕಂ ರಘುತ್ತಮ ಗುರುಂ ವಂದೇ ರಘುತ್ತಮ ಪದಾರ್ಚಕಂ. ವೇದೇಶ ತೀರ್ಥರು ಮಹನೀಯರು. ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಚಿರಪರಿಚಿತರಾದಂತಹವರು ವೇದೇಶ ತೀರ್ಥರು. ಆ ವೇದೇಶ ತೀರ್ಥರಿಂದ ಪೂಜಿಸಲ್ಪಟ್ಟ ಪಾದ ಕಮಲವುಳ್ಳವರು ರಘುತ್ತಮ ಸ್ವಾಮಿಗಳು. ಹಿಂದೆ ಹೇಳಿದೆ, ರಘುತ್ತಮ ಸ್ವಾಮಿಗಳ ಶಿಷ್ಯ ಪರಂಪರೆ, ವಿದ್ಯಾ ಪರಂಪರೆ ಅಂತ. ಅದರಲ್ಲಿ ವೇದೇಶ ತೀರ್ಥರು ಪ್ರಧಾನರು. ಅಂತಹ ವೇದೇಶ ತೀರ್ಥರಿಂದ ಪೂಜಿತರು ತಾವು. ಅಲ್ಲದೆ ಈ ವೇದೇಶ ತೀರ್ಥರಿಂದ ಪೂಜಿತರು ರಘುತ್ತಮರಾದರೆ, ರಘುತ್ತಮ ಸ್ವಾಮಿಗಳು ವೇದೇಶ ಅಂದರೆ ವೇದಪತಿ ವೇದವ್ಯಾಸ ದೇವರು ಅವರನ್ನ ಪೂಜಿಸುವಂತಹ ಮಹನೀಯರು. ಇಂತಹ ರಾಮದೇವರ ಪಾದ ಕಮಲವನ್ನ ಪೂಜಿಸುವಂತಹ ರಘುತ್ತಮ ಸ್ವಾಮಿಗಳನ್ನ ನಾನು ವಂದಿಸುತ್ತೇನೆ, ಸ್ತುತಿಸುತ್ತೇನೆ. ಇವು 8 ಶ್ಲೋಕಗಳು. ನಾನು ಮಧ್ಯದಲ್ಲಿ ಹೇಳಿದ್ದೆ ಅಷ್ಟಕ ಪ್ರಾರಂಭವಾಗುತ್ತೆ ಅಂತ. ಅಲ್ಲಿಂದ ಇಲ್ಲಿಯವರೆಗೆ 8 ಶ್ಲೋಕಗಳು. ಇದು ರಘುತ್ತಮ ತೀರ್ಥರ ಅಷ್ಟಕ ಅಂತ ಕರೆಸಿಕೊಳ್ಳುತ್ತೆ. ಇದರ ಮುಂದೆ ಈ ಅಷ್ಟಕವನ್ನ ಪಠಣ ಮಾಡುವುದರಿಂದ ನಮಗೆ ವಿಶೇಷವಾದ ಫಲ ಇದೆ ಎನ್ನುವುದಾಗಿ ಹೇಳ್ತಾರೆ. ರಘುತ್ತಮ ಗುರುಸ್ತೋತ್ರಸ್ಯಾಷ್ಟಕಂ ಯಃ ಪಠೇನ್ನರಃ ರಘುತ್ತಮ ಪ್ರಸಾದಾಚ್ಚ ಸಸರ್ವಾಭೀಷ್ಟ ಭಾಗ್ಭವೇತ್. ರಘುತ್ತಮ ತೀರ್ಥರ ಈ ಗುರುಸ್ತೋತ್ರದ ಅಷ್ಟಕ ಏನಿದೆ, 8 ಶ್ಲೋಕಗಳ ಸಮೂಹ, ಅದನ್ನು ಪಾರಾಯಣವನ್ನು ಮಾಡಬೇಕು. ಅದರಿಂದ ರಘುತ್ತಮ ಸ್ವಾಮಿಗಳ ಪರಮಾನುಗ್ರಹ, ಆ ರಘುತ್ತಮನ ವಿಶೇಷ ಅನುಗ್ರಹ, ರಾಮಚಂದ್ರನ ಅನುಗ್ರಹ ಆಗುತ್ತೆ. ಅದರಿಂದ ನಾವೇನು ಬಯಸ್ತೇವೋ ಅದು ಎಲ್ಲವೂ ಕೂಡ ಸಿಗುತ್ತದೆ. ಯದ್ವೃಂದಾವನ ಪೂರ್ವತಃ ಫಲವತೀ ಧಾತ್ರೀ ಜಗತ್ಪಾವನಿ ಯಾಮ್ಯಾಯಾಂತ ಪಿನಾಕಿನಿ ಚಲದಳೋ ಮೂರ್ತಿತ್ರಯಾಧಿಷ್ಠಿತಃ ವಾರುಣ್ಯಾಂ ದಿಶಿ ವಾಮತಃ ಪ್ರತಿಕೃತೌ ಛಾಯಾಕೃತಾ ತಿಂತಿರ್ಣಿ ತದ್ವೃಂದಾವನ ಮಧ್ಯಗೋ ಗುರುವರೋ ಭೂಯಾತ್ಸನ ಶ್ರೇಯಸೇ. ರಘುತ್ತಮ ಸ್ವಾಮಿಗಳು ಆ ಮನಂಪುಂಡಿಯಲ್ಲಿ ಪಿನಾಕಿನಿ ತೀರದಲ್ಲಿ ವೃಂದಾವನದಲ್ಲಿ ಇದ್ದಾರೆ. ಅವರ ಸುತ್ತಮುತ್ತಲೂ ಇರುವ ಚಿತ್ರಣವನ್ನ, ಕಲ್ಪನೆಯನ್ನ ಕೊಟ್ಟು ಇಂತಹ ಪರಿಸರದಲ್ಲಿ ರಘುತ್ತಮ ಸ್ವಾಮಿಗಳು ವಾಸವಾಗಿದ್ದಾರೆ ಅನ್ನುವುದನ್ನು ಇಲ್ಲಿ ಹೇಳುತ್ತಾರೆ. ರಘುತ್ತಮ ಸ್ವಾಮಿಗಳ ಮುಂಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಧಾತ್ರಿ ಜಗತ್ಪಾವನಿ, ಪವಿತ್ರವಾದಂತಹ ಧಾತ್ರಿ ವೃಕ್ಷ ಇದೆ. ಧಾತ್ರಿ ಫಲಗಳಿಂದ ಒಡಗೂಡಿದ ಧಾತ್ರಿ ವೃಕ್ಷ ಇದೆ. ಅದರಂತೆ ರಘುತ್ತಮ ಸ್ವಾಮಿಗಳೂ ಪವಿತ್ರರು, ಪರಮ ಪವಿತ್ರರು. ಫಲವನ್ನ ಸಿದ್ಧಪಡಿಸಿಕೊಂಡು ಕೂತಿದ್ದಾರೆ ಸೇವೆ ಮಾಡುವ ಜನರಿಗೆ ಫಲ ಕೊಡುವುದಕ್ಕೆ ಎನ್ನುವಂತೆ. ಅದೇ ಪ್ರಕಾರ ಅವರಿಗೆ ಯಾಮ್ಯಾಯಂತು ಪಿನಾಕಿನಿ, ಅವರಿಗೆ ಬಲಭಾಗದಲ್ಲಿ
ದಕ್ಷಿಣ ಭಾಗದಲ್ಲಿ ಪಿನಾಕಿನಿ ನದಿ ಹರಿದು ಬರುತ್ತಾ ಇದೆ, ಪವಿತ್ರವಾದಂತಹ ಪಿನಾಕಿನಿ. ಅದೇ ಪ್ರಕಾರ ಮಹನೀಯರಿಗೆ ಅಶ್ವತ್ಥ ವೃಕ್ಷ ಇದೆ. ಅವರ ಹಿಂಭಾಗದಲ್ಲಿ ಮೂರ್ತಿತ್ರಯಾಧಿಷ್ಠಿತ ಬ್ರಹ್ಮ ವಿಷ್ಣು ಮಹೇಶ್ವರರು, ಬ್ರಹ್ಮ ವಿಷ್ಣು ಮಹೇಶ್ವರರ ವಿಶೇಷ ಸನ್ನಿಧಾನಕ್ಕೆ ಒಳಪಟ್ಟ ಅಶ್ವತ್ಥ ವೃಕ್ಷ. ಆ ಅಶ್ವತ್ಥ ವೃಕ್ಷ ಇವರ ಹಿಂಭಾಗದಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಅಶ್ವತ್ಥ ವೃಕ್ಷದ ಸ್ತೋತ್ರದಲ್ಲಿ ಹೇಳ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ತಿರುಕೊಯಿಲೂರಿನಲ್ಲಿ ರಘುತ್ತಮ ತೀರ್ಥರ ಸೇವೆಯನ್ನು ಮಾಡುವುದು ಅಂತ ಸಂಕಲ್ಪಿಸಿ ಹೊರಟಾಗ ಮೊದಲು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವಂಥ ವಿಧಿ ಇದೆ. ಆಮೇಲೆ ಉಳಿದ ರಘುತ್ತಮ ತೀರ್ಥರಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಹೇಳುತ್ತಾರೆ. ಅಂತಹ ಪವಿತ್ರವಾದ ಅಶ್ವತ್ಥವನ್ನು ಕೂಡ ನಾವಲ್ಲಿ ಕಾಣುತ್ತೇವೆ. ಇನ್ನು ರಘುತ್ತಮ ಸ್ವಾಮಿಗಳ ಎಡಭಾಗದಲ್ಲಿ ಉತ್ತರ ಭಾಗದಲ್ಲಿ ಪವಿತ್ರವಾದಂತಹ ಹುಣಸೆ ವೃಕ್ಷವೂ ಕೂಡ ಅಲ್ಲಿ ನಾವು ನೋಡುತ್ತೇವೆ. ಹೀಗೆ 4 ಕಡೆಗಳಲ್ಲಿ 4 ವಿಧವಾದಂತಹ ಪವಿತ್ರವಾದ ಪರಿಸರ, ಆ ಗಿಡ ಮರಗಳು, ಇವುಗಳ ಮಧ್ಯದಲ್ಲಿ ರಘುತ್ತಮ ಸ್ವಾಮಿಗಳು ಆ ವೃಂದಾವನದಲ್ಲಿ ನಿತ್ಯ ನಿರಂತರವಾಗಿ ಸನ್ನಿಹಿತರಾಗಿ ಇದ್ದಾರೆ. ಆ ಮಹಾಗುರುಗಳು ನಮ್ಮ ಶ್ರೇಯಸ್ಸಿಗೆ ಕಾರಣರಾಗಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಪ್ರಣಮತ್ ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ. ಬೇರೆ ಬೇರೆ ಗುರುಗಳನ್ನು, ಬೇರೆ ಬೇರೆ ಮಹನೀಯರನ್ನ ಪೂಜಿಸುವಾಗ, ಸ್ಮರಣೆ ಮಾಡುವಾಗ, ಸ್ತೋತ್ರ ಮಾಡುವಾಗ ಒಬ್ಬರು ಕಾಮಧೇನು ಅಂತ ಸ್ತೋತ್ರ ಮಾಡ್ತಾರೆ, ಇನ್ನೊಬ್ಬರನ್ನ ಕಲ್ಪವೃಕ್ಷ ಅಂತ ಸ್ತೋತ್ರ ಮಾಡ್ತಾರೆ, ಮತ್ತೊಬ್ಬರನ್ನ ಚಿಂತಾಮಣಿ ಅಂತ ಸ್ತೋತ್ರ ಮಾಡ್ತಾರೆ. ಆದರೆ ರಘುತ್ತಮರನ್ನ ಸ್ತುತಿಸುವಾಗ 3 ರಘುತ್ತಮ ಸ್ವಾಮಿಗಳೇ ಅಂತಾರವರು. ನಮಸ್ಕರಿಸಿ ಬಂದಂತಹ ಜನಕ್ಕೆ ಕಾಮಧೇನುವಿನಂತೆ ಇದ್ದವರು ರಘುತ್ತಮರು, ಭಜಿಸಿ ಬರುವಂತಹ ಜನರಿಗೆ ಕಲ್ಪವೃಕ್ಷದಂತೆ ಇದ್ದವರು. ಸ್ವಯಂ ರಘುತ್ತಮ ಸ್ವಾಮಿಗಳು ಚಿಂತಾಮಣಿಯಂತೆ ಇದ್ದಾರೆ. ಇಂತಹ ರಘುತ್ತಮ ಸ್ವಾಮಿಗಳನ್ನು ನಾವು ಉಪಾಸನೆಯನ್ನು ಮಾಡಬೇಕು, ಮಾಡೋಣ, ಅವರ ಸೇವೆಯನ್ನು ಮಾಡೋಣ, ಭಜಿಸೋಣ, ಅವರ ಅನುಗ್ರಹವನ್ನು ಪಡೆಯೋಣ ಅಂತ. ಹೀಗೆ ರಘುತ್ತಮ ಸ್ವಾಮಿಗಳ ಸ್ತೋತ್ರದ ಸಂಗ್ರಹ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಮಹನೀಯರು ಮಾಡಿದ ಸ್ತೋತ್ರಗಳನ್ನು ಸಂಗ್ರಹಿಸಿ ಒಟ್ಟಿಗೆ ಸೇರಿಸಿ ಹೇಳುವಂತಹ ಪದ್ಧತಿ, ಪರಂಪರೆ, ಅದನ್ನು ನಾವು ನೋಡುತ್ತೇವೆ. ಹಾಗೆ ಈ ಒಂದು ಸಣ್ಣದಾದ ಅವಧಿಯಲ್ಲಿ ಆ ಗುರುಗಳ ಸ್ತೋತ್ರದ ಸಂಕ್ಷಿಪ್ತವಾದ ಅರ್ಥಾನುಸಂಧಾನವನ್ನು ಮಾಡಿದ್ದೇವೆ. ಇದಕ್ಕೆ ಬಂದ ಒಂದು ಪುಣ್ಯವನ್ನು ರಘುತ್ತಮ ಸ್ವಾಮಿಗಳ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾದ ರಾಮದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.